ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಾವೊಂದು KS ಎಕ್ಸಾಮ್ನ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ಬುಡಕಟ್ಟು ಪ್ರದೇಶಗಳಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಆಪ್ಷನ್ ಎ ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿವೆ, ಬಿ ನ್ಯಾಯಾಂಗೀಯ ಅಧಿಕಾರವನ್ನು ಹೊಂದಿಲ್ಲ, ಸಿ ಶಾಸಕಾಂಗೀಯ ಅಧಿಕಾರವನ್ನು ಹೊಂದಿಲ್ಲ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ನೀಡುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಸಂಕೇತವನ್ನು ಆರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮಾತ್ರ, ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿವೆ. ಎರಡನೇ ಪ್ರಶ್ನೆ, ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತ? ಇದು 52ನೇ ತಿದ್ದುಪಡಿ ಕಾಯ್ದೆ. ಪ್ರತಿ ಎಕ್ಸಾಮಲ್ಲಿ ಈ ಕ್ವಶನ್ ಕೇಳ್ತಾರೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕಾಲಾನುಕ್ರಮವಾಗಿ ಏರಿಕೆಯ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆಯನ್ನು ಮಾಡಿ ಅಂತ ಇದೆ. ಇಲ್ಲಿ ಆಪ್ಷನ್ಸ್ಗಳಿವೆ. ಕಾಲಾನುಕ್ರಮವಾಗಿ ಒಂದನೇದು ವೀರೇಂದ್ರ ಪಾಟೀಲ್, ಬಿ ಶ್ರೀ ಕಡಿದಾಳ್ ಮಂಜಪ್ಪ, ಸಿ ಶ್ರೀ ಗುಂಡೂರಾವ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮೊದಲನೇದಾಗಿ ಕಡಿದಾಳ್ ಮಂಜಪ್ಪ ಅವರು ಬರ್ತಾರೆ, ನಂತರ ವೀರೇಂದ್ರ ಪಾಟೀಲ್, ನಂತರ ಸಿ ಗುಂಡೂರಾವ್. ನಾಲ್ಕನೇ ಪ್ರಶ್ನೆ, ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗುತ್ತಿಲ್ಲ ಅಂತ ಕೇಳಿದ್ದಾರೆ. ಅಂದರೆ ರಾಜ್ಯ ಯಾವ ವರ್ಷ ಹುಟ್ಟಿದೆ ಅಂತ ಇದೆ. ಆಂಧ್ರ ಪ್ರದೇಶ 1956, ಮಹಾರಾಷ್ಟ್ರ 1960, ನಂತರ ಅರುಣಾಚಲ್ ಪ್ರದೇಶ್ 1987. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ, ಎಲ್ಲವೂ ಸರಿಯಾಗಿವೆ ಅಂತ ಉತ್ತರ. ಐದನೇ ಪ್ರಶ್ನೆ, ಭಾರತದ ಡೆಲಿಮಿಟೇಷನ್ ಆಯೋಗವು ಒಟ್ಟು ಪಾರ್ಲಿಮೆಂಟರಿ ಸ್ಥಾನಗಳನ್ನು ಕರ್ನಾಟಕ ಕುರಿತಂತೆ ಈ ಅನುಪಾತದಲ್ಲಿ ಹಂಚಿಕೆ ಮಾಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. 28 ಲೋಕಸಭಾ ಸ್ಥಾನಗಳ ಪೈಕಿ 7 ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು 5 ಸ್ಥಾನಗಳನ್ನು ಪರಿಶಿಷ್ಟ ಪಂಗಡದ ವರ್ಗಕ್ಕೆ ನೀಡುವುದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಬಿ ಮತ್ತು ಸಿ ಇದು ಕೂಡ ಸರಿಯಾಗಿದೆ. ಬಿ ಸಿ ಎರಡು ಸರಿಯಾದ ಉತ್ತರ. 224 ಅಸೆಂಬ್ಲಿ ಸ್ಥಾನಗಳ ಪೈಕಿ 76 ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು 28 ಸ್ಥಾನಗಳನ್ನು ಪರಿಶಿಷ್ಟ ವರ್ಗಕ್ಕೆ ನೀಡುವುದು. ಬಿ ಮತ್ತು ಸಿ ಎರಡು ಸರಿಯಾಗಿವೆ ಮತ್ತು ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಮುಂಬರುವ ಎಕ್ಸಾಮ್ನಲ್ಲಿ ಕೇಳುವ ಸಂಭವನೀಯತೆ ಜಾಸ್ತಿ ಇದೆ. ಎರಡೂ ಕೂಡ ಸರಿ. ಕರ್ನಾಟಕದಲ್ಲಿ ಪಂಚಾಯತಿ ರಾಜ್ ಕಾಯ್ದೆ 1993 ಅಸ್ತಿತ್ವಕ್ಕೆ ಬಂದ ದಿನಾಂಕ 10ನೇ ಮೇ 1993. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಪಂಚಾಯತಿ ರಾಜ್ ಕಾಯ್ದೆ 1993 ಅಸ್ತಿತ್ವಕ್ಕೆ ಬಂದ ದಿನಾಂಕ 10ನೇ ಮೇ 1933. ಏಳನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ವೀಟೋ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ರೀತಿಯ ವೀಟೋ ಅಧಿಕಾರವನ್ನು ಹೊಂದಿರಬಹುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಎ, ಸಿ ಮತ್ತು ಡಿಗಳು ಸರಿ. ಎ, ಸಿ, ಡಿ. ಮೊದಲನೆಯದು, ನಿರಪೇಕ್ಷ ವೀಟೋ ಎಂದರೆ ಶಾಸಕಾಂಗದಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ತಡೆಯುವುದು. ನಂತರ ಅರ್ಹ ವೀಟೋವನ್ನು ಶಾಸಕಾಂಗದ ಬಹುಮತದಿಂದ ರದ್ದುಗೊಳಿಸುವುದು. ಆಪ್ಷನ್ ಬಿ. ಮತ್ತು ಆಪ್ಷನ್ ಡಿ, ಪಾಕೆಟ್ ವೀಟೋವು ಶಾಸಕಾಂಗದಿಂದ ಒಪ್ಪಿತವಾದ ಮಸೂದೆಯ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ. ನೀಡಿರುವ ಆಯ್ಕೆಗಳು ಸರಿಯಾದ ಉತ್ತರ ಆಪ್ಷನ್ 4 ಎ, ಸಿ, ಡಿ. ಎ, ಸಿ, ಡಿ. ಎ ಏನಿದೆ, ನಿರಪೇಕ್ಷ ವೀಟೋ ಎಂದರೆ ಶಾಸಕಾಂಗದಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ತಡೆಹಿಡಿಯುವುದು. ಸಿ, ನಿಲಂಬನ ವೀಟೋವನ್ನು ಶಾಸಕಾಂಗದ ಸಾಮಾನ್ಯ ಬಹುಮತದಿಂದ ರದ್ದುಗೊಳಿಸಬಹುದು. ಆಪ್ಷನ್ ಡಿ, ಪಾಕೆಟ್ ವೀಟೋವು ಶಾಸಕಾಂಗದಿಂದ ಒಪ್ಪಿತವಾದ ಮಸೂದೆಯ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 8ನೇ ಪ್ರಶ್ನೆ, 1953ರಲ್ಲಿನ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಿತವಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು ಎಚ್.ಎನ್. ಕುಂಜ್ರು,
ಮತ್ತು KM ಪಣಿಕ್ಕರ್. 1953ರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗ ಇವರ ಅಧ್ಯಕ್ಷತೆ ಮತ್ತು ಸದಸ್ಯತೆ ರಚಿಸಲಾಯಿತು. 1ನೇ ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು HN ಕುಂಜರು ಮತ್ತು KM ಪಣಿಕ್ಕರ್. ಆಪ್ಷನ್ 1 ಸರಿಯಾದ ಉತ್ತರ. ನಂತರ 9ನೇ ಪ್ರಶ್ನೆ, ಕೆಳಗಿನ ಸಮಿತಿಗಳನ್ನು ಮತ್ತು ಅದರ ಅಧ್ಯಕ್ಷರನ್ನು ಹೊಂದಿಸಿ ಬರೆ. ಇಲ್ಲಿ ನಾಗರಿಕ ಸೇವಾ ಸಮಿತಿ, ಪೊಲೀಸು ಮುಸಲ್ಮಾನ್ ಸ್ಥಾನಮಾನ ಸಮಿತಿ, ಕಾರ್ಪೊರೇಟ್ ಆಳ್ವಿಕೆ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ವಿಡಿಯೋನ ಪಾಸ್ ಮಾಡಿ ನೀವೇ ಆನ್ಸರ್ನ ನೋಡಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನಾಗರಿಕ ಸೇವಾ ಸುಧಾರಣೆ ಇದು PC ಹೋಟಾ ಇದರ ಅಧ್ಯಕ್ಷರು. ನಂತರ ಬಿ ಪೊಲೀಸರು ಸೋಲಿ ಸುರಬ್ಜಿ ಇದೆ. ಮುಸಲ್ಮಾನ್ ಸ್ಥಾನಮಾನ ಸಮಿತಿ ರಾಜಿನ್ ಸಾಚಾರ್ ಸಾಧಾರಣ ಸಮಿತಿ. ಕಾರ್ಪೊರೇಟ್ ಆಳ್ವಿಕೆ ಸಮಿತಿ ನರೇಶ್ ಚಂದ್ರ. ಕೇಂದ್ರ ಸರ್ಕಾರದ ಕರ್ತವ್ಯ ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿ ಆಗದಂತೆ ಮತ್ತು ಆಂತರಿಕ ಕ್ಷೋಭೆ ಇಲ್ಲದಂತೆ ಸಂವಿಧಾನಾತ್ಮಕವಾಗಿ ಆಳ್ವಿಕೆ ನಡೆಸಿಕೊಂಡು ಹೋಗುವುದು. ಕಲಮು 355. ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಪಂಚಮಲೈ ಕೇರಳ. ಗುರಾಮ್ ಘಾಟ್ ಇದು ರಾಜಸ್ಥಾನದಲ್ಲಿದೆ. ಹರಿಶ್ಚಂದ್ರ ಪರ್ವತ ಶ್ರೇಣಿ ಮಹಾರಾಷ್ಟ್ರದಲ್ಲಿದೆ. ಆರ್ಮಗೊಂಡ ಆಂಧ್ರ ಪ್ರದೇಶದಲ್ಲಿದೆ. ಪಂಚಮಲೈ ಇದು ತಮಿಳುನಾಡಿನಲ್ಲಿದೆ. ಪಂಚಮಲೈ ಇದು ಕೇರಳದಲ್ಲಿ ಇಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕರ್ನಾಟಕದ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರಗಳ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ABECD. ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ. ಆಪ್ಷನ್ 12ಕ್ಕೆ ಉತ್ತರ 3. ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ನೆಲೆಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೋಡರು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ತೋಡರು ತಮಿಳುನಾಡಿನಲ್ಲಿ ನೆಲೆಸಿದ್ದಾರೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತೋಡರು. ಪಟ್ಟಿವರ್ಗ ಪರ್ವತ ಕಣಿವೆ ಮಾರ್ಗಗಳು ಮತ್ತು ರಾಜ್ಯಗಳನ್ನು ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಆಪ್ಷನ್ 4. ವಿಡಿಯೋನ ಪಾಸ್ ಮಾಡಿ ನೀವೇ ವಿಡಿಯೋನ ಪೂರ್ತಿ ನೋಡಿ. 15ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಸೋಯಾಬೀನನ್ನು ಉತ್ಪಾದಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ್. ಸರಿಯಾದ ಉತ್ತರ ಮಧ್ಯಪ್ರದೇಶ್. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಜಾರ್ಖಂಡವು ಬಾಕ್ಸೈಟನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ. ನಂತರ ಆಂಧ್ರ ಪ್ರದೇಶವು ಅಬ್ರಕವನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ. ಯಾವುದು ಸರಿ ಅಂತ ಇದೆ ಮೇಲಿನವುಗಳಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಂಧ್ರ ಪ್ರದೇಶವು ಅಬ್ರಕವನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ. 17ನೇ ಪ್ರಶ್ನೆ, ಹಣದುಬ್ಬರವಿಳಿತದ ಸೂಕ್ತವಾದ ವರ್ಣನೆಯು ಕೆಳಗಿನ ಯಾವುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಸರಕುಗಳು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರ ಕುಸಿತವಾಗುವುದು. ಆಪ್ಷನ್ 3 ಈಸ್ ರೈಟ್ ಆನ್ಸರ್. 18ನೇ ಪ್ರಶ್ನೆ, ಕೆಳಗಿನ ಯಾವ ಮೊಘಲ ದೊರೆಯು ಅವಧಿಯಲ್ಲಿ ನಾದಿರ್ ಶಾನು ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದನು ಮತ್ತು ಅಲ್ಲಿನ ನವಿಲು ಸಿಂಹಾಸನವನ್ನು ತನ್ನೊಂದಿಗೆ ಒಯ್ದನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಶಾ. 19ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರತಿ ವರ್ಷವೂ 2ನೇ ಫೆಬ್ರವರಿಯಂದು ವಿಶ್ವ ಜೌಗು ಭೂಮಿ ದಿನವನ್ನು ಆಚರಿಸಲಾಗುತ್ತಿದ್ದು ಮಾನವತೆ ಮತ್ತು ಗ್ರಹಕ್ಕಾಗಿ ಜೌಗು ನೆಲದ ಮಹತ್ವದ ಬಗೆಗಿನ ಅರಿವು ಜಾಗೃತಗೊಳಿಸುವುದಕ್ಕಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ. ವಿಡಿಯೋನ ಪಾಸ್ ಮಾಡಿ ನೀವೇ ನೋಡಿ ಆನ್ಸರ್ನ. ವಿಡಿಯೋ ನಾನು ಸ್ಪೀಡಾಗಿ ಮಾಡ್ತಾ ಇದ್ದೀನಿ. ಕರ್ನಾಟಕದ ಈ ಕೆಳಗಿನ ಯಾರು ಮಹಾತ್ಮ ಗಾಂಧಿ ಅವರ ದಂಡಿ ಉಪ್ಪಿನ ಸತ್ಯಾಗ್ರಹದ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಲಾರ ಮಹದೇವಪ್ಪ. 21ನೇ ಪ್ರಶ್ನೆ, ಇತ್ತೀಚೆಗೆ ಮಜುಲಿ ದ್ವೀಪವನ್ನು ವಿಶ್ವದ ಅತ್ಯಂತ ದೊಡ್ಡ ನದಿ ದ್ವೀಪ ಎಂದು ಘೋಷಿಸಲಾಗಿದೆ. ಈ ದ್ವೀಪವನ್ನು ಕುರಿತಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ
ಎ ಮತ್ತು ಸಿ. ಮಜಲಿಯು 15ನೇ ಶತಮಾನದಲ್ಲಿ ಸಂತ ಸುಧಾರಕರಾದ ಶಂಕರ ದೇವರಿಂದ ಪ್ರಾರಂಭಿತವಾದ ಅಸ್ಸಾಮೀಯರ ನವೀನ ವೈಷ್ಣವ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು. ಮತ್ತು ಸಿ. ಇದು ರಾಷ್ಟ್ರದ ಮೊದಲ ಜಿಲ್ಲಾ ದ್ವೀಪವಾಗಿತ್ತು. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಸಿ. ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿಯವರು ಪ್ರಾರಂಭಿಸಿದರು? ಕ್ಕೆ ಸರಿಯಾದ ಉತ್ತರ ವೆಸ್ಲಿಯನ್ ಮಿಷನರಿ. ಆಪ್ಷನ್ ಸಿ. ಭಾರತದ ಮೊದಲ ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ ಪ್ರಾರಂಭಿಸಿದವರು ಈ ಕೆಳಗಿನವುಗಳಲ್ಲಿ ಯಾರು? ಇದಕ್ಕೆ ಸರಿಯಾದ ಉತ್ತರ ನೀತಿ ಆಯೋಗ. 24ನೇ ಪ್ರಶ್ನೆ. ಸಾರ್ವಭೌಮ ಸುವರ್ಣ ಬಾಂಡ್ ಯೋಜನೆಯನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಬಾಂಡ್ಗಳು ಡಿಮ್ಯಾಟ್ ಕಾಗದ ಮತ್ತು ರೂಪದಲ್ಲಿ ದೊರೆಯುವುದು, ಸ್ಟಾಕ್ ವಿನಿಮಯದಲ್ಲಿ ಮಾರಾಟವಾಗತಕ್ಕವು ಮತ್ತು ಸಾಲಗಳಿಗೆ ಮೇಲಾಧಾರವಾಗಿ ಉಪಯೋಗಿಸಲ್ಪಡುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 25ನೇ ಪ್ರಶ್ನೆ. ಮೊಘಲರ ಅವಧಿಯಲ್ಲಿ ಐತಿಹಾಸಿಕ ವಿವರಣೆಯ ಹುಮಾಯೂನ್ ನಾಮವನ್ನು ಕೆಳಗಿನ ಸ್ತ್ರೀಯರಲ್ಲಿ ಯಾರು ಬರೆದರು? ಇದಕ್ಕೆ ಸರಿಯಾದ ಉತ್ತರ ಗುಲ್ಬದನ್ ಬೇಗಂ. 26ನೇ ಪ್ರಶ್ನೆ. ಭಾರತೀಯ ರೈಲ್ವೆಯ ಮುಷ್ಕರ 1974. ಭಾರತೀಯ ರೈಲ್ವೆ ಇತಿಹಾಸದಲ್ಲಿಯೇ ಸಾಮಾನ್ಯ ರೈಲ್ವೆ ಕೆಲಸಗಾರರು ಕೈಗೊಂಡ ಅತಿದೊಡ್ಡ ಮುಷ್ಕರ. ಮುಷ್ಕರದ ಮುಂಚೂಣಿಯಲ್ಲಿದ್ದ ಹಾಗೂ ಅಖಿಲ ಭಾರತ ರೈಲ್ವೆ ಫೆಡರೇಷನ್ನ ಅಧ್ಯಕ್ಷರಾದವರು ಜಾರ್ಜ್ ಫರ್ನಾಂಡಿಸ್. ಆಪ್ಷನ್ 2 ಜಾರ್ಜ್ ಫರ್ನಾಂಡಿಸ್ ಇದು ರೈಟ್ ಆನ್ಸರ್. ಸೀನ್ ಲೈಟ್ ಎಂದರೇನು? ಸೀನ್ ಲೈಟ್ ಎಂದರೆ ಕೃತಕ ಸೂರ್ಯನಿಂದ ಸೌರ ಬೆಳಕನ್ನು ಉತ್ಪಾದಿಸುವ ಅನುಕರಣೆಯ ಒಂದು ಯೋಜನೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. 28ನೇ ಪ್ರಶ್ನೆ. ಭಾರತ ಮತ್ತು ವಿಶ್ವಸಂಸ್ಥೆ ಪ್ರಕೋಪ ಹಾವಳಿ ತಗ್ಗಿಕೆಗೆ ಕಚೇರಿಗಳು ಕೋಆಪರೇಷನ್ ಆಫ್ ದಿ ಸೆಂಡೈ ಫ್ರೇಮ್ ವರ್ಕ್ ಆಫ್ ಡಿಸಾಸ್ಟರ್ ರಿಡಕ್ಷನ್ ಒಂದು ಹೇಳಿಕೆಗೆ ನವದೆಹಲಿಯಲ್ಲಿ ಸಹಿಯನ್ನು ಹಾಕಿದವು. SFDRRವು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು ಅದನ್ನು ಸೆಂಡೈನಲ್ಲಿ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ಅನುಮೋದಿಸಿವೆ. ಸೆಂಡೈಯಲ್ಲಿದೆ. ಸೆಂಡೈ ಜಪಾನ್ನಲ್ಲಿದೆ. ಆಪ್ಷನ್ ಈಸ್ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಮತ್ತು ಬಿ ಎರಡು ಸರಿ. ಮೊದಲನೇದು ಏನಿದೆ? ಬೇರೆನ್ ದ್ವೀಪವು ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದ್ದು ಸುಮಾತ್ರಾದಿಂದ ಮಯನ್ಮಾರ್ವರೆಗಿನ ಒಂದು ಜ್ವಾಲಾಮುಖಿಗಳ ಸರಪಣಿಯಾಗಿದೆ. ನಂತರ ಬೇರೆನ್ ದ್ವೀಪ ಅಂಡಮಾನ್ ದ್ವೀಪದ ಒಂದು ಭಾಗವಾಗಿದೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 3 ಇಸ್ ರೈಟ್ ಆನ್ಸರ್. ಈಸ್ ರೈಟ್ ಆನ್ಸರ್. ಕೆಳಗಿನ ಪರಿಹಾರ ಕ್ರಮಗಳನ್ನು ಪರಿಗಣಿಸಿ. ರೆಪೋ ದರ, CRR, ವ್ಯತ್ಯಸ್ತ ರೆಪೋ ದರ. ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಎ ಮತ್ತು ಸಿ. ರೆಪೋ ದರ ಮತ್ತು ವ್ಯತ್ಯಸ್ತ ರೆಪೋ ದರ. 30ನೇ ಪ್ರಶ್ನೆಗೆ 31ನೇ ಪ್ರಶ್ನೆ. ಸಿಂಧೂ ನೀರಿನ ಒಪ್ಪಂದದ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಾತ್ರ. ಈ ಒಪ್ಪಂದಕ್ಕೆ ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನ ಅಧ್ಯಕ್ಷ ಅಯೂಬ್ ಖಾನ್ ಅವರು ಕರಾಚಿಯಲ್ಲಿ ಸೆಪ್ಟೆಂಬರ್ 19, 1960ರಂದು ಸಹಿ ಹಾಕಿದರು. 32ನೇ ಪ್ರಶ್ನೆ. ಪ್ರಾದೇಶಿಕ ವಾಯು ಸಂಪರ್ಕ ಜೋಡಣೆಗಾಗಿ ಕೇಂದ್ರವು ಉಡಾನ್ ಅನ್ನು ಅನುಷ್ಠಾನಕ್ಕೆ ತಂದಿತು. ಉಡಾನ್ ಕುರಿತಂತೆ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ. ಒಂದು ನಿರ್ದಿಷ್ಟ ಪ್ರದೇಶ ಮಾರ್ಗದಲ್ಲಿ 3 ವರ್ಷಗಳವರೆಗೆ ಹಾರಾಟ ನಡೆಸುವ ಪ್ರತ್ಯೇಕ ಹಕ್ಕನ್ನು ವಿಮಾನಯಾನ ಸಂಸ್ಥೆಯು ಹೊಂದಿದೆ. ಪ್ರಾದೇಶಿಕ ಹಾರಾಟಗಳ ಮಾರ್ಗವಾಗಿ 2500 ರೂಗಳು ಪ್ರತಿ ಗಂಟೆಯ ಹಾರಾಟಕ್ಕೆ ವಿಧಿಸಲಾಗುವುದು. ನಂತರ ಉಡಾನ್ ಮುಖ್ಯವಾಗಿ ಪ್ರವಾಸೋದ್ಯಮವನ್ನು ಮತ್ತು ಹಿನ್ನಾಡಿನಲ್ಲಿ ಔದ್ಯೋಗಿಕ ಉತ್ಪಾದನೆಯನ್ನು ಉತ್ತೇಜಿಸುವುದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. 33ನೇ ಪ್ರಶ್ನೆ. ಕೆಳಗಿನ ಅಂಶಗಳನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಸಂಬಂಧಿಸಿದಂತೆ ಪರಿಶೀಲಿಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ